ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಎಷ್ಟು ವರ್ಷಲ್ಲಿ ಇವಳು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಮ್ಮ ಮನೇಲಿ ಎಲ್ರಿಗೂ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ನಮ್ಮ ಮನೇಲಿ ಒಂದು ಪುಟ್ಟ ಬೇಬಿ ಬರ್ತಾ ಇದೆ. ಆ್ಯಂಡ್ ಅಂದರೆ ನಮ್ಮ ಸಿಸ್ಟರ್ ಅಂತ ಹೇಳಿದ್ನಲ್ವ, ನನ್ನ ಅಕ್ಕಂಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ವ್ಲಾಗಲ್ಲಿ ಇದೇ ಫಸ್ಟಿಗೆ ಬರ್ಬೋದು ವ್ಲಾಗ್, ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅವಳಿಗೆ ಆ್ಯಕ್ಚುಲಿ ಸಿ ಸೆಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ನಾರ್ಮಲ್ ಆಗೋದು ತುಂಬ ಕಷ್ಟ, ಯಾಕಂದರೆ ಹೈಟ್ ಕಮ್ಮಿ ಇದ್ದಾರೆ. ಸೊ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ. ಸೊ ಇವತ್ತು ಅಂದರೆ ಫ್ರೈಡೇ, ಸೊ ಇವತ್ತು ಸಿಸೇರಿಯನ್ ಸಿ ಸೆಕ್ಷನ್ ಆಗುತ್ತೆ. ಸೊ ಯಾವ ಬೇಬಿ ಬರುತ್ತೆ ಅಂಥೇಳಿ ನೋಡೋಣ. ಆ್ಯಂಡ್ ಅಲ್ಲಿ ವ್ಲಾಗ್ ಮಾಡ್ತೀನಿ, ಬಟ್ ವಿಡಿಯೋ ಮಾತ್ರ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ವಾಯ್ಸ್ ಓವರ್ ಮಾತಾಡೋಕ್ಕಾಗುತ್ತೋ ಇಲ್ವಾ, ಐ ಡೋಂಟ್ ನೋ. ನೋಡೋಣ ಹೇಗಿರುತ್ತೆ ಏನು ಅಂಥೇಳಿ. ಇವತ್ತಿನ ವ್ಲಾಗ್ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಡೀ ಫ್ಯಾಮಿಲಿ, ನಾನು ನಮ್ಮ ಫ್ಯಾಮಿಲಿನೆಲ್ಲರನ್ನೂ ಮಾತಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಬಂದಿರ್ತಾರೆ ಏನು ಅಂಥೇಳಿ ವ್ಲಾಗೆಲ್ಲ ತೋರಿಸ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕು ಮಲಗಿದ್ದಾಳೆ. ಆ್ಯಂಡ್ ನಾನು ಹೋಗಿಲ್ಲ, ಹೇಳಿದ್ದಾರೆ 6 hours ಬೇಕು ಊಟ ಮಾಡಿದ ಮೇಲೆ, ತಿಂಡಿ ತಿಂದಮೇಲೆ 6 hours ಬಿಟ್ಟು ನಾವು ಸಿ ಸೆಕ್ಷನ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಸ್ಟಿಲ್ ವೆಯ್ಟಿಂಗ್. ಕಾಯಿಸಿ ಆ್ಯಕ್ಚುಲಿ 3 days ಆಯ್ತು ಅವ್ರು ಅಡ್ಮಿಂಟ್ ಆಗಿಬಿಟ್ಟು. ಕಾಯಿಸಿ ಕೊನೆಗೆ ನಮ್ಮನೆ ಲಕ್ಷ್ಮಿನೋ ಅಥವಾ ಗಣೇಶನೋ ಆನ್ ದಿ ವೇ. ಸೊ ಕಾಯ್ತಾ ಇದ್ದೀವಿ, ನೋಡೋಣ ಯಾವ್ದು ಬರುತ್ತೆ ಅಂಥೇಳಿ. ಯಾವ್ದು ಬಂದ್ರೂ ಖುಷಿನೇ. ಆ್ಯಂಡ್ ನೋಡೋಣ ಆ ಟೈಮ್ ಹೇಗಿರುತ್ತೆ ಏನು. ನಮಗೇನಿದೆ ಅಂತ ಏನಿಲ್ಲ, ಬಟ್ ಸ್ಟಿಲ್ ವೇಟಿಂಗ್. ಸೊ ಆ್ಯಂಡ್ ನಿನ್ನೆ ಗುರುವಾರ ಸಾಯಿಬಾಬಾನ ಟೆಂಪಲ್ಗೆ ಹೋಗಿದ್ವಿ. ಸೊ ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಆದಷ್ಟು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಥಿಂಕ್ ವಿಡಿಯೋ ಮಾಡ್ತೀನಿ, ಬಟ್ ವಾಯ್ಸ್ ಮಾತಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ಏನು ಅಂತೇಳಿ. ಟೈಮ್ ಬಂದುಬಿಟ್ಟು ಇವಾಗಿನೂ 12:30, ಅಂದರೆ ಅಂತಂದರೆ 1 ಆಗೋಕ್ಕೆ ಬಂದಿದೆ, 1 o'clock ಆಗೋಕ್ಕೆ. ನೋಡೋಣ ಅದು ಯಾವಾಗ ಆಗುತ್ತೋ, ಬಟ್ ಪಕ್ಕ ಇವತ್ತೇ ಆಗುತ್ತೆ. ಸೊ ವ್ಲಾಗ್ನ ತಡ ಮಾಡೋದು ಬೇಡ, ವ್ಲಾಗ್ನ ಬೇಗ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಂಡ್ ಯಾವ ಮಗು ಏನು ಆ್ಯಂಡ್ ಬೇಬಿ ವೇಟ್ ಎಷ್ಟಿದೆ ಅದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇದೇ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಗುರುವಾರದ ಸಾಯಿಬಾಬಾ ಟೆಂಪಲ್ದು ವ್ಲಾಗ್ನ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ ಬಂದಿರೋಕ್ಕೆ ಜಿಜ್ಜಿ ಮಾಡು. ಓಂ ನಮಃ ಶಿವಾಯ. ಎಸ್ ಗೈಸ್, ಇದಿಷ್ಟು ಸಾಯಿಬಾಬಾ ಟೆಂಪಲ್ದು ವ್ಲಾಗ್ ಆಗಿತ್ತು. ಆ್ಯಂಡ್ ಇವಾಗ ನೆಕ್ಸ್ಟು ನಮ್ಮ ಅಕ್ಕನ ಆಪ್ರೇಷನ್ ಥಿಯೇಟ್ರಿಗೆಲ್ಲ ಕರ್ಕೊಂಡೋಗೋದು ಕಂಟಿನ್ಯೂ ಆಗುತ್ತೆ. ಬನ್ನಿ ನೋಡೋಣ. ಫೈನಲಿ ನೋಡಿದ್ರಾಗ ಡಾಕ್ಟರ್ಸ್ ಎಲ್ಲ ಒಳಗೋದ್ರು. ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಹೋದ್ಲು, ಒಳಗಡೆ ಹೋಗಿದ್ದಾಳೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಮ್ಮ ಬೇಬಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲರೂ ಅಂತಂದರೆ, ಒಂಥರ ಖುಷಿ. ಅದು ಯಾವುದೇ ಬೇಬಿ ಆಗಿರಲಿ, ಚೆನ್ನಾಗಿದ್ದರೆ ಸಾಕಪ್ಪ, ಹೆಲ್ತಿ ಆಗಿದ್ದರೆ ಸಾಕಪ್ಪ ಅನ್ನೋ ರೇಂಜಿಗೆ ಬಂದುಬಿಟ್ಟಿದ್ವಿ ನಾವು. ಏನಕ್ಕೆ ಅಂತಂದರೆ ಅಲ್ಲಿರೋ ಮಕ್ಳು ಹಂಗಿದ್ರು.
ಬೇಬಿ ಹುಟ್ಟಿದ ತಕ್ಷಣವೇ ICUಗೆ ಶಿಫ್ಟ್ ಮಾಡೋದಾಗಿರಲಿ ಆ್ಯಂಡ್ ಅಮ್ಮನ ಕಡೆ ಕೊಡದೇ ಇರೋದಾಗಿರಲಿ ಆ ಥರ ಎಲ್ಲ ಇದ್ದಿದ್ದು. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಯಾವುದಾದ್ರು ಆಗಲಿ ಖುಷಿ ಆದರೆ ಸಾಕಲ್ವ, ಒಳ್ಳೆ ಬೇಬಿ ಬಂದರೆ ಸಾಕು ಅನ್ನೋ ಮೈಂಡ್ಸೆಟ್ ನಮ್ಮದಿತ್ತು. ಆ್ಯಂಡ್ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಎಲ್ಲರೂ ಒಂಥರ ಖುಷಿ ಒಂದು ಕಡೆ ದುಃಖ ಒಂದು ಕಡೆ ಒಂಥರ ಹೆದರಿಕೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಆದರೆ ಹೇಗಿರುತ್ತೋ ಆ ಥರ ಇತ್ತು. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು, ಆದ ತಕ್ಷಣ ಹೆಂಗಿರುತ್ತದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಮಗೂ ತುದಿಗಾಲಲ್ಲಿದ್ವಿ. ಒಂದು ಕಡೆ ಕೂರುತ್ತಾ ಇರಲಿಲ್ಲ, ಒಂದು ಕಡೆ ನಿಲ್ತಾ ಇರಲಿಲ್ಲ. ಅಷ್ಟು ನೋಡ್ತಾ ಇರ್ಬೋದು, ಎದ್ದೇಳೋದು ಕೂತ್ಕೊಳ್ಳೋದು ಅಷ್ಟು ಎಕ್ಸೈಟ್ಮೆಂಟ್ ಒಂಥರ. ಯಾಕಂದರೆ 9 ಮಂತ್ಸ್ ಕಾದಿದ್ದೀವಿ. ಸೊ ಫೈನಲಿ ನಮ್ಮ ಬೇಬಿ ಕೈಯಲ್ಲಿ ಬರ್ತಾಯಿದೆ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ನೋಡ್ತಾ ಇರ್ಬೋದು, ಡಾಕ್ಟರ್ಸ್ ಎಲ್ಲ ಒಳಗೆ ಹೋದ್ರು ಅಂದ ತಕ್ಷಣವೇ ನಮಗೆ ಕೌಂಟ್ ಸ್ಟಾರ್ಟ್ ಆದಂಗೆ ಇವಾಗ ಬರುತ್ತೆ ಅಲ್ಲಿ ಪಕ್ಕದ ಬೆಡ್ಡಲ್ಲೆಲ್ಲ ಬೇಬೀಸ್ ಅಳ್ತಾಯಿದ್ರೆ ನಮ್ಮದೇ ಬಂತು ಅನ್ನೋ ಫೀಲಿಂಗ್ ನಮಗಿತ್ತು, ಇರ್ತಾಯಿತ್ತು. ಆ್ಯಂಡ್ ಇಷ್ಟೇ ಗೈಸ್, ಯಾವ ಬೇಬಿ ಏನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ಳಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಮಗೆ ಚಿಂತೆ ಆಗಿದ್ರೆ ನೋಡಿ, ಅಲ್ಲಿ ಆ್ಯಕ್ಚುಲಿ ಏನೂ ಕಾಣಿಸಲ್ಲ, ಬಟ್ ಏನೋ ನಮಗೊಂಥರ ಚಿಂತೆ ಆಗಿದ್ರೆ ಇಲ್ಲಿ 7 ಮೊಬೈಲ್ ಆಪ್ರೇಟ್ ಮಾಡ್ತಾಯಿದ್ಲು. ಸೊ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮಿಡಿ ಕಾನ್ಸಂಟ್ರೇಷನ್ ಫುಲ್ಲು ಆ ಡೋರ್ ಕಡೆನೇ. ಓಪನ್ ಆದ ತಕ್ಷಣವೇ ಆ ಡೋರ್ನ ನೋಡ್ತಾ ಇದ್ವಿ, ಆ ಥರ ಆಗಿತ್ತು. ಆ್ಯಂಡ್ ಆಯಿತು, ಮಗು ಆಯಿತು ಆಲ್ರೆಡಿ. ಸೊ ಅದಕ್ಕೆ ಆಯಾ ಆಂಟಿಯವರೆಲ್ಲ ಒಳಗಡೆ ಹೋಗಿದ್ದಾರೆ. ಸೊ ಇವಾಗ ಬರುತ್ತೆ ನೋಡಿ ನಮ್ಮ ಬೇಬಿ. ಆ್ಯಂಡ್ ಕ್ಯೂಟಾಗಿದೆ, ವೆಯ್ಟು ತುಂಬ ಚೆನ್ನಾಗಿದೆ. ನಮಗೆ ಸಾಕು ಅಷ್ಟು ವೆಯ್ಟ್ ಇದ್ದರೆ. ಆ್ಯಂಡ್ ತೃಪ್ತಿ ಆಯಿತು. ಓಕೆ, ಡೋರ್ ಓಪನ್ ಆಗುತ್ತೆ ಅಂತ ಕಾಯ್ತಾನೇ ಕೂತಿದ್ವಿ. ಆ್ಯಂಡ್ ಇವಾಗ ಒಂದು ಸೆಕೆಂಡ್ ಓಪನ್ ಆಯಿತು ಡೋರು. ಈಗರ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಗೈಸ್. ಓಪನ್ ಆಯಿತು. ಇವಾಗ ನಾನು ಎದ್ಬಿಟ್ಟೆ. ಅವರು ನೋಡಿ ಬಂದೇ ಬಿಡ್ತು ನಮ್ಮ ಮನೆಗೆ ಬೇಬಿ. ಗೈಸ್ ಫೈನಲಿ ಬೇಬಿ ಆಯಿತು. ಆ್ಯಂಡ್ ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಚಿಕ್ಕ ನೋಡ್ಬೋದು ಆಟಾಡ್ತಾ ಇದ್ದಾಳೆ. ಅವಳು ಮ್ಯಾಟ್ ಹಾಸಿರೋ ಕಡೆ ಬಿಟ್ಟು ಬೇರೆ ಎಲ್ಲ ಕಡೆ ಒದ್ದಾಡ್ತಾಳೆ. ಅವಳಿಗೂ ಅನ್ಕಂಫರ್ಟಬಲ್ ಫೀಲ್ ಆಗೋದು. ಸೊ ಅದಕ್ಕಂತಲೇ ಮನೆಗೆ ಬಂದ್ವಿ. ಅವಳಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಗೊತ್ತಾ, ಕರೆಕ್ಟಾಗಿ 8:45 ಆಗಿದೆ. ಸೊ ಸಂಜೆ ಅವಳಿಗೆ ನಮಗೆ ಬೇಬಿ, ನಮ್ಮ ಅಕ್ಕಂಗೆ ಬೇಬಿ ಆಗಿದ್ದು 5:15 ಈವ್ನಿಂಗು. ಸೊ ಯಾವ ಬೇಬಿ ಏನು ಎಷ್ಟು ವೆಯ್ಟ್ ಇದೆ ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಈ ವ್ಲಾಗಲ್ಲೇ ಆದರೆ ನಾನು ಶೇರ್ ಮಾಡ್ಕೊತೀನಿ. ಸೊ ಫುಲ್ ಹ್ಯಾಪಿ ನಾವೇನು. ಅಲ್ಲಿರೋಕ್ಕೆ ಬಿಡಲಿಲ್ಲ ಇವಳಂತೂ ಪಾಪ. ಸೊ ಫುಲ್ ಅಳ್ತಾ ಇದ್ಲು. ಸೊ ಅದಕ್ಕಂತಲೇ ನಾಳೆ ಯಾವಾಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಇವಾಗ ಜಸ್ಟ್ ಮನೆಗೆ ಬಂದುಬಿಟ್ಟು ಅವಳಿಗೆ ಊಟ ಮಾಡಿಸೋಕ್ಕೆ ರೆಡಿ ಮಾಡಿಬಿಟ್ಟು ಇವಾಗ ಬಂದೆ. ಸೊ
ಅಪ್ಪ ಚಿನ್ನಮ್ಮ ಅಪ್ಪ 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 ಒಂದು ನಿಮಿಷ. ಸೊ ಬೇಬಿ ಇವಳ ಥರನೇ ಕ್ಯೂಟ್ ಆಗಿದೆ. ಆ್ಯಂಡ್ ಕ್ಯೂಟ್ ಆಗಿದೆನಾ? ಪಾಪ ಬಂತು ನಮ್ಮ ಮನೆಗೆ, ಸಣ್ಣ ಪಾಪ. ಸೊ ಇವಳ ಥರನೇ ಕ್ಯೂಟ್ ಆಗಿದೆ. ಆ್ಯಂಡ್ ಕಲರ್ ಕೂಡ ಇವಳ ಥರನೇ ಇದೆ. ಆ್ಯಂಡ್ ಮತ್ತಿನ್ನೇನು, ಬಟ್ ಮುಖ ಮಾತ್ರ ಇವಳ್ದಲ್ಲ, ಮುಖ ಎಲ್ಲ ಸೇಮ್ ಅವರ ಅಪ್ಪ ಅನಿಸುತ್ತೆ, ಅಂದರೆ ನಮ್ಮ ಭಾವ. ಸೊ ನೋಡಬೇಕು ಬರ್ತಾ ಯಾರ ಥರ ಬರ್ತಾರೆ ಅಂತ ಹೇಳಿ. ಸೊ ಇವಳು ಆ್ಯಕ್ಚುಲಿ ಹುಟ್ಟಿದಾಗ ಏನೋ ಗೊತ್ತಿರಲಿಲ್ಲ ಯಾರ ಥರ ಇದ್ದಾಳೆ ಏನು ಅಂತೇಳಿ. ಇವಳು ಇವಾಗ ಯಾರ ಥರ ಇದೆಯಾ ಕುಂದು? ಯಾರ ಥರ ಇದ್ದೀರಿ ನೀವು? ಫುಲ್ಲು ನಿದ್ದೆ. ಒಬ್ಬ ಹಾಯ್ ಮಾಡು, ಹಾಯ್ ಜಲ್ದಿ. ಹಾಂ ಹಾಂ ಫುಲ್ ಕ್ಯೂರಿಯಾಸಿಟಿ ಗೈಸ್. ನೋಡಿದ್ರಲ್ವ ಯಾವ ಥರ ಇತ್ತು ಅಂತೇಳಿ ಬ್ಲಾಗು. ಕ್ಯೂರಿಯಾಸಿಟಿ ಇತ್ತು ತುಂಬಾ, ಯಾವುದಾಗ್ಬೋದು, ಯಾವ ಬೇಬಿ ಆಗ್ಬೋದು ಅಂತೇಳಿ. ಆ್ಯಂಡ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಅದೇ ಆಗಿದೆ. ಜಾಸ್ತಿಗೇನು ಆಸೆ ಇಟ್ಕೊಳಕ್ಕೆ ಹೋಗಿರಲಿಲ್ಲ. ಬಟ್ ಏನು ಯಾವ ಬೇಬಿ ಏನು ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸಾಧ್ಯ ಆದರೆ ಅವಳ ಜೊತೆನೇ ಕೂತ್ಕೊಂಡು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗಲ್ಲ, ನೋಡೋಣ. ಚಿನ್ನಮ್ಮ ಬಾಯ್ ಮಾಡಿಬಿಡು. ಹಾಂ, ಕ್ಲಾಪ್ ಯುವರ್ ಹ್ಯಾಂಡ್ಸ್. ನಮಸ್ತೆ ಮಾಡ್ತಿದ್ದೀರಾ? ಕ್ಲಾಪ್ ಯುವರ್ ಹ್ಯಾಂಡ್ಸ್ ಬಂಗಾರ, ಕ್ಲಾಪ್ಸ್. ಇವಳು ಫ್ರಾಕ್ ನೋಡಿ, ಕ್ಯೂಟ್ ಆಗಿದೆ. ಚಳಿ ಇತ್ತು, ತುಂಬಾ ಚಳಿ ಇತ್ತು. ಯಾಕೆ ಬೇಬಿ? ಎದ್ದಾಳು ಒಂದು ನಿಮಿಷ. ಬಾಯ್ ಮಾಡಿಬಿಡು, ಬಾಯ್ ಮಾಡಿಬಿಡು. ಬಾಯ್ ಮಾಡು, ಬ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಬಾಯ್. ಅಯ್ಯೋ ಚಿನ್ನಮ್ಮ. ಗೈಸ್ ಇವಳು ಏನು ಗೊತ್ತಾ? ಹಾಂ, ಇನ್ನೊಂದು ಇವಳು ಏನು ಮಾಡ್ತಾಳೆ ಅಂದರೆ, ಆ ಬೇಬಿ ಅಳ್ತಾ ಇತ್ತು. ಓ ವಾಟ, ಅಲ್ಲಿ ಬೇಬಿ ಅಳ್ತಾ ಇತ್ತು, ಅದನ್ನ ಇಮಿಟೇಟ್ ಮಾಡ್ತಾಳೆ. ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದು ಹತ್ರ ಅಂತ. ಗುಂಡಮ್ಮ ಹೆಂಗಿತ್ತು ಪಾಪ? ಸಣ್ಣ ಪಾಪ ಹೇಗಿತ್ತು? ಆಫ್ ಮಾಡೋಕ್ಕೆ ಬರ್ತಾಳೆ. ಸೊ ಇವಳು ಹೆಂಗೆ ಮಾಡ್ತಾಳೆ, ಇವಳು ಅದು ಅಳ್ತಾ ಇದ್ರೆ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಣ್ಣದಲ್ವಾ, ಅದು ಅಳ್ತಾ ಇತ್ತು, ತುಂಬ ಅಳ್ತಾ ಇತ್ತು. ತುಂಬ ಅಳ್ತಾ ಇತ್ತು. ಚಳಿ ಬೇರೆ ಅಲ್ವಾ? ಹಾಂ, ಚಳಿ ಅಲ್ವಾ, ಅದಕ್ಕೆ ತುಂಬ ಅಳ್ತಾ ಇತ್ತು. ಅದಕ್ಕೆ ಫುಲ್ ಪ್ಯಾಕ್ ಮಾಡಿಬಿಟ್ಟು ಇವಾಗ ಮನೆಗೆ ಬಂದರೆ. ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಬೇಬಿ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಆಗ್ಬೋದು ಆಗಿದೆ ಅಂತ ನಿಮಗೆ ಅನಿಸುತ್ತೆ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಚುಪ್, ಬಾಯ್ ಹೇಳು. ಹಾಂ, ಬಾಯ್ ಕಂದಮ್ಮ, ಬಾಯ್ ಹೇಳು. ಸೈಲೆಂಟ್ ಆಗ್ಬಿಟ್ಲು. ಹಾಂ ಚಿನ್ನು, ಬಾಯ್ ಹೇಳಿದೆ. ಬಾಯ್ ಹೇಳ್ಬಿಡು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.